ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನೆಗೆಟಿವ್ ಪೀಪಲ್ ಅಂದ್ರೆ ನೆಗೆಟಿವ್ ಮನೋಭಾವದವರು ಯಾಕೆ ಬರುತ್ತಾರೆ? ನೆಗೆಟಿವ್ ಎನರ್ಜಿ ಎಲ್ಲಿ ಹುಟ್ಟುತ್ತದೆ? ಅದನ್ನು ಹೇಗೆ ನಿವಾರಿಸಬೇಕು? ಇವತ್ತು ನಾವು ನೆಗೆಟಿವ್ ಮೈಂಡ್ಸೆಟ್ ಅನ್ನು ಪಾಸಿಟಿವ್ ಆಗಿ ಹೇಗೆ ಬದಲಾಯಿಸಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಈ ವಿಡಿಯೋದಲ್ಲಿ ನೆಗೆಟಿವ್ ಪೀಪಲ್ ಅಂದ್ರೆ ನೆಗೆಟಿವ್ ಮನೋಭಾವದವರಿಂದ ದೂರ ಇರುವುದು ಹೇಗೆ? ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುವುದಕ್ಕೆ ಅತ್ಯಂತ ಶಕ್ತಿಶಾಲಿ ಉಪಾಯಗಳು: ಮೌನದ ಮಹಿಮೆ, ಸೆಲ್ಫ್ ಕಾನ್ಫಿಡೆನ್ಸ್, ಇನ್ನರ್ ಪ್ಯೂರಿಫಿಕೇಷನ್ ಇವುಗಳನ್ನ ಜೀವನ ಬದಲಾಯಿಸುವ ರೀತಿಯಲ್ಲಿ ವಿವರಿಸಲಾಗಿದೆ. ಇದು ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಯಿಸುವ ವಿಡಿಯೋ. ಒಮ್ಮೆ ಕೇಳಿ, ಮನಸ್ಸು ಶಾಂತವಾಗಿಸುವ ಶಕ್ತಿ ಇದರಲ್ಲಿದೆ. ನೆಗೆಟಿವಿಟಿ ನಿವಾರಣೆ ಮಾಡಿ, ಪಾಸಿಟಿವ್ ಎನರ್ಜಿ ಬೆಳೆಸಿ, ಮಹಾ ಯಶಸ್ಸಿನ ದಾರಿಗೆ ನಡೆಯಿರಿ. ನೆಗೆಟಿವ್ ಪೀಪಲ್ ಯಾರು? ನೆಗೆಟಿವ್ ಪೀಪಲ್ ಅಂದ್ರೆ ಯಾವ ಕೆಲಸಕ್ಕೂ ತಪ್ಪೇ ಹುಡುಕುವವರು, ಪ್ರೋತ್ಸಾಹಿಸುವ ಬದಲು ಕುಗ್ಗಿಸುವವರು, ನೀನು ಮಾಡಲಾರೆ ಎನ್ನುವವರು, ಗಾಸಿಪ್, ದ್ವೇಷ, ಹಗೆ ಮಾತನಾಡುವವರು. ಇವರ ಮಾತುಗಳಲ್ಲಿ ರಾಗವಿರಲ್ಲ, ರೋಗವಿರುತ್ತದೆ. ಅವರ ಮಾತು ಮನಸ್ಸಿಗೆ ಪ್ರವೇಶ ಆದ್ರೆ ಮನಸ್ಸು ಕಳಪೆಯಾಗುತ್ತದೆ, ಆತ್ಮವಿಶ್ವಾಸ ಕುಗ್ಗುತ್ತದೆ, ಜೀವನದ ದಾರಿ ಮುಸುಕುವಾಗಿಬಿಡುತ್ತದೆ. ನೆಗೆಟಿವ್ ಎನರ್ಜಿ ಹೇಗೆ ಬರುತ್ತದೆ? ದೂರು ಹೇಳುವ ಅಭ್ಯಾಸದಿಂದ, ಹಳೆಯ ನೋವು ಮತ್ತು ನೆನಪುಗಳನ್ನು ಹಿಡಿದುಕೊಂಡಿರುವುದರಿಂದ, ಅಸೂಯೆ, ದ್ವೇಷ, ಸ್ಪರ್ಧಾಸೂಯೆಗಳಿಂದ, ತಪ್ಪು ಜನರೊಂದಿಗೆ ಹೆಚ್ಚು ಕಾಲ ಕಳೆದರೆ ಬರುತ್ತದೆ. ನೆಗೆಟಿವ್ ಎನರ್ಜಿ ವೈರಸ್ ಹಾಗೆ, ಒಬ್ಬನಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಈ ನೆಗೆಟಿವ್ ಎನರ್ಜಿ ಹೇಗೆ ರಿಮೂವ್ ಮಾಡಬೇಕು ಎಂಬುದನ್ನು ವೈಜ್ಞಾನಿಕ ತಿಳಿದುಕೊಳ್ಳಲು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡೋಣ. ನೆಗೆಟಿವ್ ಎನರ್ಜಿ ರಿಮೂವಲ್ ಟೆಕ್ನಿಕ್ 1. ಡಿಸ್ಟೆನ್ಸ್ ಅಂದರೆ ದೂರವಿರಿ. ಎಲ್ಲರನ್ನೂ ಪ್ರೀತಿಸಿ, ಆದರೆ ಎಲ್ಲರನ್ನೂ ಹತ್ತಿರ ಇರಬೇಡಿ. ಹೂವಿನಲ್ಲಿ ಗೊಬ್ಬರ ಕಡ್ಡಿ ಹಾಕಿದರೂ ಹೂವಿನ ವಾಸನೆ ಬರುವುದಿಲ್ಲ, ಅದೇ ಹೂವಿಗೆ ನೀರು ಹಾಕಿದರೆ ಸುಗಂಧ ಕೊಡುತ್ತದೆ. ನೆಗೆಟಿವ್ ವ್ಯಕ್ತಿಗಳಿಂದ ದೂರವಿರಿ, ಅವರ ಮಾತನ್ನು ಮನಸ್ಸಿಗೆ ಸೇರಿಸಿಕೊಳ್ಳಬೇಡಿ. ನಿಮ್ಮ ಮೌಲ್ಯವನ್ನು ನೀವು ಅರಿಯಬೇಕು. ಟೆಕ್ನಿಕ್ 2. ಸೈಲೆನ್ಸ್, ಮೌನದ ಶಕ್ತಿ. ಯಾಕೆ ಕೃಷ್ಣ, ಬುದ್ಧ, ವಿವೇಕಾನಂದ ಮೌನದ ಮಹತ್ವ ಹೇಳಿದ್ದಾರೆ? ಏಕೆಂದರೆ ಮೌನವೇ ನೆಗೆಟಿವ್ ಎನರ್ಜಿಗೆ ಅತ್ಯಂತ ಬಲವಾದ ಉತ್ತರ. ಬೂದಿ ಮುಗ್ಧವಾಗಿರುತ್ತದೆ, ಆದರೆ ಅದನ್ನ ಸ್ಪರ್ಶ ಮಾಡಿದಾಗ ಬೆಂಕಿಯ ಬಲ ಗೊತ್ತಾಗುತ್ತದೆ. ಹಾಗೆ ಮೌನವಾದವರ ಶಕ್ತಿ ಅನಂತ. ಟೆಕ್ನಿಕ್ 3. ಇನ್ನರ್ ಪ್ಯೂರಿಫಿಕೇಷನ್, ಆಂತರಿಕ ಶುದ್ಧೀಕರಣ. ಪ್ರತಿದಿನ 10 ನಿಮಿಷ ಪ್ರಾಣಾಯಾಮ, 5 ನಿಮಿಷ ಓಂ ಚಾಂಟಿಂಗ್, ಕನಿಷ್ಠ 1 ಪುಣ್ಯದ ಕೆಲಸ ಪ್ರತಿದಿನ. ಅಂದರೆ ಯಾರದ್ದೋ ನೋವನ್ನು ಕೇಳುವುದು, ಸಹಾಯ ಮಾಡುವುದು, ಆಶೀರ್ವಾದ ಪಡೆಯುವುದು. ನಿನ್ನಲ್ಲಿ ಬೆಳಕು ಬೆಳೆದಾಗ ಕತ್ತಲೆ ಸ್ವತಃ ಅಳಿದು ಹೋಗುತ್ತದೆ. ಟೆಕ್ನಿಕ್ 4. ಸೆಲ್ಫ್ ಬಿಲೀಫ್, ಆತ್ಮವಿಶ್ವಾಸ ಶಕ್ತಿ. ನೆಗೆಟಿವ್ ಜನರ ಮಾತಿಗೆ ನಂಬಿಕೆ ಇರಲಿ ಅಂದರೆ ನಿನ್ನ ನಂಬಿಕೆ ದುರ್ಬಲ ಅಂತ ಅರ್ಥ. ನೀನು ನಿನ್ನನ್ನು ನಂಬಿದಾಗ ಲೋಕ ನಿನ್ನನ್ನು ನಂಬುತ್ತದೆ. ಗಾಳಿಯ ದಿಕ್ಕು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನೌಕೆಯ ಹಾರೆ ಬದಲಾಯಿಸಬಹುದು. ಜೀವನವನ್ನು ಹೀಗೆಯೇ ನಾವೇ ನಡೆಸಬೇಕು. ಟೆಕ್ನಿಕ್ 5. ಫರ್ಗಿವ್ ಅಂಡ್ ಮೂವ್ ಆನ್. ಜೀವನದಲ್ಲಿ ಎಲ್ಲವನ್ನೂ ಹಿಡಿದುಕೊಂಡೇ ಇರುವುದು ಬೇಡ. ಕ್ಷಮಿಸಿ, ನೋವನ್ನು ಬಿಡಿ, ಶಾಂತಿಯ ಜೊತೆ ಮುಂದೆ ನಡೆಯಿರಿ. ಫರ್ಗಿವ್ನೆಸ್ ಈಸ್ ಫ್ರೀಡಮ್. ಕ್ಷಮೆ ಎಂದರೆ ಮುಕ್ತಿ. ಯಾರನ್ನಾದ್ರೂ ಕ್ಷಮಿಸುವುದು ಅವರಿಗಾಗಿಯಲ್ಲ, ನಿನ್ನ ಮನದ ಶಾಂತಿಗಾಗಿ. ಮೂವ್ ಆನ್ ಅಂಡ್ ಬಿಲ್ಡ್ ಯೋರ್ ಬೆಸ್ಟ್ ಲೈಫ್. ನಿನ್ನ ಹಳೆಯ ನೋವು ನಿನ್ನ ಬೆಳಕನ್ನು ಕದ್ದುಕೊಳ್ಳಲು ಬಿಡಬೇಡ. ಫರ್ಗಿವ್, ಫರ್ಗೆಟ್ ಅಂಡ್ ಮೂವ್ ಫಾರ್ವರ್ಡ್. ಕ್ಷಮಿಸಿ ಮುಂದೆ ಹೋಗಿ, ಅದೇ ನಿಜವಾದ ಜಯ. ಪವರ್ಫುಲ್ ಅಫರ್ಮೇಷನ್ ಮಂತ್ರ. ಡೈಲಿ ರಿಪೀಟ್. ಓಂ. ನನ್ನ ಶಕ್ತಿ ನನ್ನಲ್ಲಿದೆ. ನಾನು ನೆಗೆಟಿವಿಟಿಗೆ ಬದುಕು ಕೊಡಲ್ಲ. ನಾನು ಶುದ್ಧ. ಭಕ್ತರೇ, ನೆಗೆಟಿವಿಟಿ ಯಾರೂ ಕೊಡುವುದಲ್ಲ, ಅದನ್ನು ನಾವು ಸ್ವೀಕರಿಸಿದಾಗ ಮಾತ್ರ ಅದು ಬಲ ಪಡೆಯುತ್ತದೆ. ಬೆಳಕಿನ ಕಡೆ ನಡೆ, ಕತ್ತಲೆ ನಿನ್ನ ಹಿಂದೆ ಬರುತ್ತದೆ. ಪಾಸಿಟಿವ್ ಆಗಿರು, ಪಾಸಿಟಿವ್ ಎನರ್ಜಿ ಹರಡು, ಪಾಸಿಟಿವ್ ಜನರೊಂದಿಗೆ ಬಾಳು. ಪ್ರಪಂಚ ನಿನ್ನ ಮಹಿಮೆಯನ್ನು ನೋಡುವ ತನಕ ನಿಲ್ಲಬೇಡ. ಈ ಮಾತು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಹಾರ್ಟ್ ಲೈಕ್ ಮಾಡಿ, MS ಕಾಮೆಂಟ್ ಮಾಡಿ, ಬೆಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರೇ, ಶೇರ್ ಮಾಡಿ. ಒಬ್ಬರ ಜೀವನ ಬದಲಾಯಿಸಬಹುದು.